ಓಕೆ, ಸೊ ಈಗ ಸ್ವತಃ ಹರ್ಷಿಕಾ ಪೂರ್ಣಚ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ಹಲೋ. ಹಲೋ ಹಲೋ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ನಮಸ್ತೆ. ಏನಾಯ್ತು ಮೇಡಮ್? ಯಾವಾಗ ಆಯ್ತು ಇದು ಇನ್ಸಿಡೆಂಟು? ಏನಾಯ್ತು ಹೇಳ್ಬೋದಾ? ಸೊ ನಾವು ಊಟಕ್ಕೆ ಹೋಗಿದ್ವಿ. ಅಲ್ಲಿ ಕರಾಮ ರೆಸ್ಟೋರೆಂಟ್ ಅಂತ ಇದೆ ಮಾಸ್ಕ್ ರೋಡ್ ಅಲ್ಲಿ, ತುಂಬಾ ಫೇಮಸ್ ರೆಸ್ಟೋರೆಂಟ್ ಅದು. ಅಲ್ಲಿ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ವ್ಯಾಲೆ ಕೊಟ್ಟಿದ್ವಿ ನಮ್ ಗಾಡಿನ. ವ್ಯಾಲೆ ಇದ್ದ ಗಾಡಿ ತಗೊಂಡು ಆಚೆ ಬರ್ತಾ ಇದ್ವಿ. ಇವ್ರು ಭುವನ್ ಅವ್ರ ಗಾಡಿ ತಗೊಂಡು ನಾವು ಜಸ್ಟ್ ರೈಟ್ ಮೂವ್ ಆಗ್ತಾ ಇದ್ವಿ ಅಷ್ಟೇ. ಅಷ್ಟೊತ್ತಿಗೆ ಇಬ್ರು ಬಂದು ಮೆತ್ತಗ್ ತೆಗಿರಿ ತಗಲ್ ಬಿಡುತ್ತೆ ಅಂತ ಹೇಳಿದ್ರು. ಆಯ್ತಾ, ಅಂದ್ರೆ ಹಿಂದಿಯಲ್ಲಿ ಹೇಳಿದ್ರು. ಆಮೇಲೆ ಇವ್ರು ಹೇಳಿದ್ರು, ಇಲ್ಲಪ್ಪ ತೆಗ್ದೇ ಇಲ್ವಲ್ಲ ಇನ್ನು ಗಾಡಿ, ನಾವ್ ಇವಾಗ ತೆಗಿತಾ ಇರೋದಲ್ಲ, ತೆಗಿತೀವಿ ಬಿಡಿ ಅಂತ. ನೋಡ್ಕೊಂಡು ಹೋಗ್ಬೇಕು, ಇದಾಗುತ್ತೆ, ಲಗ್ ಜಾಯಗ ಅಂತ ಶುರು ಮಾಡೋದು. ಅಂದ್ರೆ ಬೇಸಿಕಲಿ ಅವರು ದೇವರ್ ಟ್ರೈಂಗ್ ಟು ಪ್ರೊವೋಕ್. ಆಯ್ತಾ, ಸೊ ಭುವನ್ ಅವ್ರು ಗಾಡಿ ತೆಗ್ದೇ ಇಲ್ಲಪ್ಪ, ಸೈಡ್ ಬನ್ನಿ ನಾನ್ ತೆಗಿತೀನಿ ಅಂದ್ರು. ಅಷ್ಟೊತ್ತಿಗೆ ಶುರು ಮಾಡ್ಕೊಂಡ್ರು, ನೀವೇನು ನಮ್ ಇದಕ್ ಬಂದ್ಬಿಟ್ಟು ಹಿಂಗ್ ಮಾತಾಡೋದು, ಕನ್ನಡಕ್ಕೆ ಲೋಗ್ ಬಹುತ್ ಜ್ಯಾದಾ ಬಾತ್ ಕರ್ತೆ, ಇದು ಅದು ಎಷ್ಟು ಬೇಗ ಆಯ್ತು ಅಂದ್ರೆ ನನ್ಗೆ ನಾನ್ ಶಾಕ್ ಅಲ್ಲಿ ಇದ್ದೆ, ಏನ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಅಷ್ಟು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಂಗೆ ಒಂದಷ್ಟು ಜನ ಒಂದೇ ಸತಿ, ಈ 3 ಜನ ನಾನು ಯಾರ್ದು ಫೋಟೋ ಹಾಕಿದ್ದೀನಲ್ಲ, ಅವರು ಮೇನ್ ಇಂಟೆನ್ಷನ್ ಗೊತ್ತಾಗಿದ್ದು ನಮ್ಗೆ ಈ ವ್ಯಾಲ್ಯೂಬಲ್ಸ್ ನೆಲ್ಲ ಕದಿಯುವಂಥದ್ದು. ಸೊ ಅವರು ಭುವನ್ ಅವ್ರದ್ದು ಕತ್ತಲ್ಲಿ ಚೈನ್ ನೋಡಿದ್ರಲ್ಲ, ಸೊ ಅವ್ರಿಗೆ ಚೈನ್ ಸ್ನ್ಯಾಚ್ ಮಾಡ್ಬೇಕು ಇವಾಗ. ಸೊ ಅದಕ್ಕೆ ಒಂದೇ ಸತಿ ಬಂದ್ರು, ಹೊಡಿಯೋ ತರ ಎಲ್ಲ ನುಗ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ. ಭುವನ್ ಅವ್ರಿಗೆ ಎಷ್ಟು ತಾಳ್ಮೇಲೆ ಇದ್ರು ಅಂದ್ರೆ ನನಗೆ ಶಾಕ್. ಯಾಕಂದ್ರೆ ಭುವನ್ ಅವ್ರಿಗೆ ಯೂಶಲಿ ತುಂಬಾ ಕೋಪ ಬರುತ್ತೆ. ಹಿ ವಾಸ್ ವೆರಿ ಕಾಮ್. ಹಿ ವಾಸ್ ಲೈಕ್, ಏನಾಯ್ತಪ್ಪ ಏನಾಯ್ತು ಅಂತ ಕೇಳ್ತಾರೆ. ಅವರು ಕನ್ನಡ ಕೆಲವು ಅನ್ಕೊಂಡ್ ಬಂದು ಒಂದೇ ಸತಿ ಚೈನ್ ಕೈ ಹಾಕಿದ್ದಾರೆ. ಇವರು ಆ ಸ್ಟ್ರಗಲ್ ಅಲ್ಲಿ ಗೊತ್ತಾಗಿಲ್ಲ, ಮೆತ್ತಿಗೇನೋ ಚೈನ್ ಲೂಸ್ ಆಗ್ತಾ ಇದ್ದಂಗಿದೆ, ಮೆತ್ತಿಗೆ ನನ್ ತೆಗ್ದು ಕೊಟ್ರು. ನೋಡು ಚೈನ್ ಜಾರ್ತಾ ಇದೆ ಅಂತ ನೋಡಿದ್ರೆ ಕಟ್ಟಾಗಿ ಹೋಗಿದೆ ಚೈನ್. ಅಷ್ಟೊತ್ತಿಗೆ ಒಂದಷ್ಟು ಜನ ಸೇರ್ಕೊಬಿಟ್ರು. ಒಂದೇ ಸತಿ ಗುಂಪು 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 ಏನಾಗ್ತಾ ಇದೆ ಅನ್ನೋಷ್ಟ್ರಲ್ಲಿ ಅಷ್ಟೊಂದ್ ಜನ. ಆಮೇಲೆ ಅವರೇ ಬಂದು ಸಮಾಧಾನ ಮಾಡ್ತಾ ಇದಾರೆ, ಏನು ಇಲ್ಲ, ಹೊರಡಿ ನೀವು ಅಂತ ಹೇಳ್ಕೊಂಡು. ಆಮೇಲೆ ನಾವು ನೋಡ್ತೀವಿ ಚೈನ್ ಕಟ್ಟಾಗಿ ಕೈಯಲ್ಲಿದೆ. ಅಂಡ್ ವಿ ರಿಯಲೈಸ್ಡ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರ ಕೈಯೆಲ್ಲ ಗಾಡಿ ಒಳಗಡೆ ಎಲ್ಲ ಕೈ ಹಾಕ್ತಾ ಇದಾರೆ. ಫೋನ್ಸ್ ತೆಗಿಯಕೇನೋ ಏನೋ ಇರ್ಬೇಕು, ನಮ್ಗೆ ಆ ಶಾಕ್ ಅಲ್ಲಿ ಗೊತ್ತಾಗಲ್ಲ ಏನು ಅಂತ. ಏನೇನ್ ಸಿಗುತ್ತೆ ಅವ್ರಿಗೆ ತೆಗೆದು ಬಿಡೋಣ ಅನ್ನೋ ರೀತಿಯಲ್ಲಿ. ಅವಾಗ ನಾವೆಲ್ಲ ನಮ್ಮ ಒಬ್ರು ಗೊತ್ತಿರೋರು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ ನಾನು, ಸ್ಪೀಕರ್ ಅಲ್ಲಿ ಹಾಕ್ದೆ, ನೋಡಿ ಸರ್ ಈ ತರ ಇಂಥ ಜಾಗದಲ್ಲಿ ಈ ತರ, ಎಲ್ಲಿ ಮೇಡಮ್ ಹೇಳಿ ನಾವು ಬೇಗ ಬರ್ತೀವಿ ಅಂತ. ಅಷ್ಟೊತ್ತಿಗೆ ಇವರೆಲ್ಲ ಮೆತ್ತಿಗೆ ಮಾಯ ಆಗಕ್ ಶುರು ಆದ್ರು. ಯಾರು ಶುರು ಮಾಡಿದ್ರಲ್ಲ ಅವರು. ಮತ್ತೆ ಇವರು ಸಮಾಧಾನ ಮಾಡಕ್ ಬಂದಿರೋ ಜನ ಮಾತಾಡ್ತಾ ಇದ್ರು ಆರಾಮಾಗಿ. ಅವರು ಸಾರಿ, ನೀವ್ ಬೇಜಾರ್ ಮಾಡ್ಕೋಬಿಡಿ, ಹಂಗೆ ಹಿಂಗೆ ಹೊರಡಿ ನೀವ್ ವಿಡಿಯೋದಲ್ಲಿ ನೋಡ್ಬೋದು ಲಾಸ್ಟ್ ಅಲ್ಲಿ. ಸೊ ಆಮೇಲೆ ನಾವು ಅಲ್ಲೇ ಒಂದು ಪೆಟ್ರೋಲ್ ಅಲ್ಲಿ ಇದ್ದಿದ್ದು ಒಬ್ರು ASI ಇದ್ರು, ಅವ್ರ ಹತ್ರ ಬೋನ್ ಹೇಳಿದ್ರು, ಸರ್ ಈ ತರ ಆಯ್ತು ಬನ್ನಿ ಒಂದ್ಸತಿ ನೋಡಿ. ಅವರು ಇಲ್ಲ, ನೀವು ಕಂಪ್ಲೇಂಟ್ ಕೊಡ್ಬೇಕು, ನಾವ್ ಆತರ ಬರಕ್ಕಾಗಲ್ಲ. ಪ್ಯಾಟ್ರೋಲಿಂಗ್ ಅಲ್ಲಿರೋ ಪೊಲೀಸ್ ಅವ್ರು ಬಂದಿದ್ರೆ ಅದು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಅಲ್ಲೊಂದು ಭಯ ಇರ್ತಿತ್ತೇನೋ, ನನಗ್ ಗೊತ್ತಿಲ್ಲ. ಸೊ ಆಮೇಲೆ ನನಗನ್ಸ್ತು, ನಮ್ಮ ಮೇಲೇನೆ ಈ ತರ ದೌರ್ಜನ್ಯ ಮಾಡ್ತಾರೆ, ನಾವು ನೋಟಾಡಿದೀವಿ, ನಮ್ಗೇನೆ ನಾವಿಷ್ಟು ಹೆಸರು ಮಾಡಿದೀವಿ, ನಾವು ಒಂದು ಜನರಿಗೆ ಪರಿಚಯ ಇದೀವಿ, ನಮ್ಮ ಮೇಲೇನೆ ಈ ತರ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಆಗ್ತಾ ಇರ್ಬೋದು ಈ ತರ. ಅಂಡ್ ತುಂಬಾ ಜನ ಹೇಳೋದ್ ಕೇಳಿದೀನಿ, ಆ ಕಡೆ ಹೋದ್ರೆ ಏನು ಮಾತಾಡಕ್ ಆಗಲ್ಲ, ತಿರುಗಿ ಮಾತಾಡ್ತಾರೆ, ಗುಂಪು ಕಟ್ಕೊಬಿಡ್ತಾರೆ, ಅದು ಇದು ಅಂತ. ಬಟ್ ನನಗ್ ನಿಜವಾಗ್ಲೂ ಆಗಿರ್ಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇವ್ರಿಗೆ ಕನ್ನಡ ಮಾತಾಡಬಾರ್ದಂತೆ, ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡಬಾರ್ದು. ಎಕ್ಸಾಕ್ಟ್ಲಿ, ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡ ಮಾತಾಡ್ಬೋದು. ಸೆಲೆಬ್ರಿಟಿ ಇದೀರಾ, ಜನರಿಗೆ ಗೊತ್ತಿದೆ, ನಿಮ್ ಫೇಸ್ ಗೊತ್ತಿದೆ, ಫೆಮಿಲಿಯರ್ ಇದ್ರೆ, ನಿಮಗೆ ಹಿಂಗೆ ಅಂದ್ರೆ ಇನ್ನು ಸಾಮಾನ್ಯ ಜನರು ಹೋಗ್ಬಿಟ್ರೆ ಇನ್ ಏನ್ ಗತಿ ಅನ್ನೋದು. ಖಂಡಿತ ಹೌದು. ಅಂದ್ರೆ ನಾನು ಹೇಳುದು, ಕನ್ನಡ ಮಾತಾಡೋದು ತಪ್ಪ. ನಮ್ ಕರ್ನಾಟಕದಲ್ಲಿ ನೀವ್ ನೋಡಿದ್ರೆ ಇಡೀ ವಿಡಿಯೋದಲ್ಲಿ ನಾವು ಕನ್ನಡ ಮಾತಾಡ್ತಾ ಇದೀವಿ. ಅವ್ರು ಕನ್ನಡ ಮಾತಾಡೋದು ಬೇಜಾರಾಯ್ತಾ, ಕೋಪ ಬಂತ, ನನಗೆ ಈಗ ನಾವ್ ಅನ್ಕೊಂಡ್ರೆ ಇಟ್ ವಾಸ್ ಆಲ್ ಜಸ್ಟ್ ಕ್ರಿಯೇಟೆಡ್. ಒಂದು ರೀಸನ್ ಬೇಕಿತ್ತು ಅವ್ರಿಗೆ ಬಂದು ಚೈನ್ ಸ್ನ್ಯಾಚ್ ಮಾಡ್ಲಿಕ್ಕೆ, ಒಂದು ದೌರ್ಜನ್ಯ ತೋರಿಸ್ಲಿಕ್ಕೆ. ಸೊ ನನ್ಗೆ ಈಗ್ಲೂ ಕೂಡ ನಾನು ಶಾಕ್ ಅಲ್ಲಿ ಇದೀನಿ. ನನ್ ಮೇಲೆ ಹಲ್ಲೆ ಆಗಿಲ್ಲ. ಭುವನ್ ಅವ್ರ ಕತ್ತಲ್ಲಿ ಸ್ವಲ್ಪ ಮಾರ್ಕ್ ಆಗಿದೆ, ಕೈಯಲ್ಲೆಲ್ಲ ಸ್ವಲ್ಪ ಮಾರ್ಕ್ ಆಗಿದೆ. ಬಿಕಾಸ್ ಅವರು ಎಳೆದಾಡಕ್ ಟ್ರೈ ಮಾಡಿದಾರಲ್ಲ, ಕೈಯಲ್ಲಿ ವಾಚು, ಕತ್ತಲ್ಲಿ ಚೈನು ಎಲ್ಲ ಎಳಿಯಕ್ ಟ್ರೈ ಮಾಡಿದ್ದಾರೆ.
ಸೊ ಹಾ ಖಂಡಿತ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನಾಗಿದೆ ಈಗ? ಪೊಲೀಸರು ಏನ್ ಹೇಳ್ತಾರೆ? ಇಲ್ಲ, ನಾವು ಆಕ್ಚುಲಿ ಕಂಪ್ಲೇಂಟ್ ಕೊಡ್ಲಿಲ್ಲ. ಅದಾದ್ಮೇಲೆ ನಮ್ಗೆ ಏನಾಯ್ತು ಅಂದ್ರೆ, ನಾವು ಪ್ಯಾಟ್ರೋಲಿಂಗ್ ಪೊಲೀಸ್ ಹತ್ರ ಹೋಗಿ ಹೇಳಿದ್ವಲ್ಲ, ಅವರು ಈ ಲಿಮಿಟ್ಸಿಗೆ ಬರಲ್ಲ, ಆ ಲಿಮಿಟ್ಸಿಗೆ ಬರುತ್ತೆ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ನಾವು ಸರಿ ಆಯ್ತು, ನಾವು ಫ್ಯಾಮಿಲಿ ಎಲ್ಲ ಇದ್ವಲ್ಲ, ನಾವೆಲ್ಲ ಹೆಣ್ಮಕ್ಳು ಇದ್ವಿ ಗಾಡಿಯಲ್ಲಿ, ಅದಕ್ಕೆ ಬೇಡ, ಏನಕ್ಕೆ, ಪರವಾಗಿಲ್ಲ ಬಿಡಿ, ಯಾರಿಗೂ ಏನೂ ಆಗಿಲ್ಲಲ್ಲ ಅಂತ ಹೇಳಿ ನಾವು ಬಂದ್ಬಿಟ್ವಿ. ಆಮೇಲೆ ನಾನು ಕೂಡ ಫ್ಯಾಮಿಲಿ ಹತ್ರ ಏನು ಜಾಸ್ತಿ ನಮ್ಮ ಸ್ವಂತದವ್ರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರು ಕೂಡ ಏನ್ ಮಾಡೋದು ಅಂದಾಗ ಪ್ರತಿಯೊಬ್ರು ದೇವರ್ ಲೈಕ್ ಬೇಡ ಬಿಡಿ ಅಂತ ಹೇಳ್ಕೊಂಡು, ಏನಕ್ಕೆ, ಪರವಾಗಿಲ್ಲ, ಏನು ಆಗಿಲ್ವಲ್ಲ, ಏನು ಫಿಸಿಕಲಿ ಯಾರಿಗೂ ಏನು ನೋವಾಗಿಲ್ವಲ್ಲ ಅಂತ. ಬಟ್ ಲೇಟರ್ ನನಗನ್ಸ್ತು ನಮ್ಮ ಮೇಲೇನೆ ಈ ತರ ದೌರ್ಜನ್ಯ ಮಾಡ್ಬೇಕಾದ್ರೆ ಸಾಮಾನ್ಯ ಜನರ ಮೇಲೆ ಏನಾಗ್ಬೋದು. ಸೊ ನಾನು ಐ ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್. ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಎಚ್ಚೆತ್ಕೋತಾರೆ ಅಂತ ಜನ. ಅಂದ್ರೆ ಈ ತರ ಗುಂಪಲ್ಲೆಲ್ಲ ಇದಾದಾಗ ಅವರ ವ್ಯಾಲ್ಯೂಬಲ್ಸ್ ನ ನೋಡ್ಕೋಬೇಕು, ಅವ್ರ ಏನು ಚಿನ್ನ ಆಭರಣ ಇದನ್ನೆಲ್ಲ ನೋಡ್ಕೋಬೇಕು ಅನ್ನೋ ಅಟ್ ಲೀಸ್ಟ್ ಆ ಅಲರ್ಟ್ನೆಸ್ ಜನರಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಆ ಒಂದ್ ಕಾರಣಕ್ಕೆ ನಾನು ಪೋಸ್ಟ್ ಮಾಡಿದೆ. ನೋಡಿ, ಇವ್ರ ಪ್ಲಾನ್ ಆಫ್ ಆಕ್ಷನ್ ನೋಡಿ ಹೆಂಗಿದೆ. ಇವ್ರು ಬೇಕು ಅಂತ ಕಿರಿಕ್ ತೆಗಿಯೋದು, ಡೈರೆಕ್ಟ್ ಆಗಿ ದರೋಡೆ ಮಾಡಕ್ಕಾಗಲ್ಲ, ಬೇಕು ಅಂತ ಈ ರೀತಿ ಕಿರಿಕ್ ತೆಗೆದು ಆಮೇಲೆ ದೋಚೋದು ಅಂತ. ಹೌದು. ಎಸ್, ಓಕೆ ಹರ್ಷಿಕ್ ಅವರೇ, ಓಕೆ, ಥ್ಯಾಂಕ್ ಯು. ತಾವು ಆರಾಮಿದ್ದೀರಾ ಅಂತ ಅನ್ಕೊಳ್ತೀವಿ. ಆರಾಮಿದೀವಿ, ಅದೇ ಜಸ್ಟ್ ಶಾಕ್ ಅಲ್ಲಿ ಇದೀವಿ ಅಷ್ಟೇ. ಓಕೆ ಓಕೆ ಓಕೆ, ಥ್ಯಾಂಕ್ ಯು BTV ಜೊತೆ ಮಾತನಾಡಿದ್ದಕ್ಕೆ.